ಹೇಳ್ತಾರೆ. ಅದರ ಬಗ್ಗೆ ಅವರೇ ಹೇಳ್ತೀನಿ. ಈಗ ಒಂದು ಇನ್ನೂ ಪ್ರೆಸ್ ಮೀಟ್ ಆಗಿಲ್ಲ, ಜಾಸ್ತಿ ನಾನು ವಿಚಾರ ಬಹಿರಂಗಪಡಿಸೋದಿಲ್ಲ. ಈಗ ಯಾವುದೋ ನಾವು ಒಂದು ಸೈಬರ್ ಕ್ರೈಮನ್ನು ಕ್ರ್ಯಾಕ್ ಮಾಡಿದ್ದೀವಿ. ಸುಮಾರು 65 ಫೇಕ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ದಾರೆ. ನೀವು ಅನ್ಕೋತೀರ ಸರ್ಚ್ ಮಾಡುವಾಗ ಇದು ಇಟ್ಸ್ ಅ ರಿಯಲ್ ವೆಬ್ಸೈಟು ಏನೋ ಅಂತ. ಆ ದುಡ್ಡು ಎಲ್ಲಿಗೋ ಹೋಗುತ್ತೆ, ದುಡ್ಡು ಕಳ್ಕೊಂಡ್ಬಿಡ್ತೀರ. ಅದನ್ನೆಲ್ಲ ಸರ್ ಹೇಳ್ತಾರೆ. ಯಾರು ನಮ್ಮ ಗೋವಿಂದಪುರ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಮಾಡಿದ್ದಾರೆ. ಮೋಸ್ಟ್ಲಿ ಇದು ರಾಜ್ಯ ಅಲ್ಲ, ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗ್ಬೋದು. ಹಾಗಾಗಿ ತಮ್ಮೆಲ್ಲರ ಕಡೆಯಿಂದ ಗೋವಿಂದಪುರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ಅದೇ ಕೆಲವು 5-6 ತಿಂಗಳ ಹಿಂದೆ ತೈವಾನದ ಒಬ್ಬ ಲೀ ಜಿ ಲಾಂಗ್ ಅಂತ ಒಬ್ಬ ವ್ಯಕ್ತಿನ ನಾವು ಹಿಡಿದು ಸುಮಾರು 5-6 ಜನನ ಅರೆಸ್ಟ್ ಮಾಡಿದ್ವಿ. ಅವ್ರೇನು ಮಾಡ್ತಾರೆ, ಇಲ್ಲಿ ಲೋಕಲ್ ನಿಮ್ಮಂಥವ್ರಿಗೆ ನಿಮ್ಮದು ಆಧಾರ್ ಕಾರ್ಡ್ ಕೊಡಿ, ಅಕೌಂಟ್ ಡೀಟೇಲ್ ಕೊಡಿ, ಪ್ರತಿ ಟ್ರಾನ್ಸಾಕ್ಷನ್ಗೆ ನಿಮ್ದು ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರೆ ಯಾವುದೋ ದೇಶದಲ್ಲಿ ಕೂತ್ಕೊಂಡು ಆಪ್ರೇಟ್ ಮಾಡ್ತಾಯಿದ್ರು. ಅದನ್ನು ನಾವು ಅರೆಸ್ಟ್ ಮಾಡಿ ಅದರಲ್ಲಿ ಸುಮಾರು 6-7 ಜನನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದೀವಿ. ಹಾಗಾಗಿ ನಮಗೆ ವಿ ಆರ್ ನಾಟ್ ಸೈಬರ್ ಎಕ್ಸ್ಪರ್ಟ್ಸ್. ಸರ್ ಇದ್ರ ಬಗ್ಗೆ ಹೇಳ್ತಾರೆ. ಒಂದೇನಂದರೆ ನಮ್ಗೆ ಒಂದು ಕಳಕಳಿ ಇದೆ. ಸೈಬರ್ ಕ್ರೈಮೇ ಇರಲಿ, ಫಿಸಿಕಲ್ ಕ್ರೈಮೇ ಇರಲಿ, ಯಾವುದೇ ಕ್ರೈಮ್ ಇರಲಿ, ಮಹಿಳೆಯರ ಮೇಲೆ ದೌರ್ಜನ್ಯ ಇರ್ಬೋದು, ಮತ್ತೊಂದು ಏನೇ ಇದ್ದರೂ ಕೂಡ ಪೊಲೀಸು 24/7 ನಿಮ್ಮ ಸರ್ವೀಸಲ್ಲಿದೆ. ನಿಮಗೇನಾದರೂ ನಮ್ಮ ಮೇಲೆ ಲೋಕಲ್ ಪೊಲೀಸಿಗೆ ಏನು ಹೇಳಬೇಕು ಅನ್ನೋದಾದ್ರೆ ಟೋಲ್ ಫ್ರೀ ನಂಬರ್ ಇದೆ. ಡ್ರಗ್ಸ್ ಬಗ್ಗೆ ಹೇಳಬೇಕಾದ್ರೆ 1908, ತಾವು ದಯವಿಟ್ಟು ನಂಬರ್ ನೋಟ್ ಮಾಡ್ಕೊಳ್ಳಿ. 1908 ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಬೇಕು. ಡ್ರಗ್ಸ್ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಕೊಡಬೇಕನ್ನೋದಾದರೆ, ಮಹಿಳೆ ಮತ್ತು ಮಕ್ಕಳ ಬಗ್ಗೆ ಏನಾದರೂ ದೌರ್ಜನ್ಯದ ಬಗ್ಗೆ ಎಲ್ಲಾದರೂ ತೊಂದರೆ ಆಗ್ತಾ ಇದೆ ಅಂದರೆ 1098 ಇದಕ್ಕೆ ಮಾಹಿತಿ ಕೊಡಿ. ನಿಮಗೆ ಸಡನ್ನಾಗಿ ಈಗ ಪೊಲೀಸ್ ಬೇಕು ಅನ್ನೋದಾದರೆ ಸ್ಟೇಷನ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನೋಡಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ಎವಲ್ಯೂಷನ್ ಆಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ. ಸಮರ್ಥ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಮೊದಲು ನೀವು ಪೊಲೀಸ್ ಸ್ಟೇಷನಿಗೆ ಬಂದು ಅಲಿಬೇಕಾಗಿತ್ತು, ಗಂಟೆಗಟ್ಟಲೆ ಕೂರಬೇಕಾಗಿತ್ತು. ನಮಗೂ ಗೊತ್ತಿರೋ ವಿಚಾರ. ನೀವು ಈಗ ಮನಸ್ಸು ಮಾಡಿದರೆ, ಸರಿಯಾಗಿ ಪೊಲೀಸರ ಕರ್ತವ್ಯ ಮತ್ತು ನಿಮ್ಮ ಜವಾಬ್ದಾರಿಗಳನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಪೊಲೀಸು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಮನೆ ಬಾಗಿಲಿಗೆ ಬರೋದಷ್ಟೇ ಅಲ್ಲ, ನೀವು ಇದ್ದ ಜಾಗಕ್ಕೆ ಬರುತ್ತೆ. SOS ಅಂತ ಒಂದು ಆ್ಯಪ್ ಮಾಡಿದ್ದಾರೆ. 112 ಹೊಯ್ಸಳ ಕಂಟ್ರೋಲ್ ರೂಮ್ ಇದೆ. ದಿನದ 24 ಗಂಟೆ ಕೂಡ ಅದು ಸರ್ವಿಸ್ ಮಾಡುತ್ತೆ. ಹಾಗಾಗಿ ಯಾವತ್ತೂ ಕೂಡ ಪೊಲೀಸ್ ನಿಮ್ಮ ಭದ್ರತೆಗಾಗಿದೆ. ಪೊಲೀಸ್ ಇದ್ದಲ್ಲಿ ಯಾವುದೇ ಈ ಕಳ್ಳರು ಕಾಕರು, ಯಾವುದೇ ಮಿಸ್ಕ್ರಿಯೇಟ್ಸ್ಗೆ ಅವಕಾಶ ಇಲ್ಲ. ಸಾರ್ವಜನಿಕರಿಗೆ ತೊಂದರೆ ಮಾಡೋದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ನಾವು ಯಾವತ್ತೂ ಅವಕಾಶ ಮಾಡಿಕೊಡಲ್ಲ. ನಿಮ್ಮಲ್ಲಿ ಇಷ್ಟೇ ರಿಕ್ವೆಸ್ಟ್ ಮಾಡೋದೇನೆಂದರೆ, ನಮಗೆ ನೀವು ಮಾಹಿತಿಯನ್ನು ಕೊಡಿ. ನೀವು ಡೈರೆಕ್ಟ್ ಹೋಗಿ ಫೈಟ್ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಮಾಹಿತಿಯನ್ನು ಕೊಡಿ, ಉಳಿದಿದ್ದು ನಮಗೆ ಬಿಡಿ, ನಾವು ಕೆಲಸ ಮಾಡಿ ತೋರಿಸ್ತೇವೆ. ಆಮೇಲೆ ಹೊರಗೆ ಹಚ್ಚಿ. ಇಷ್ಟು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಿಸ್ಟರ್ ವಿನಯ್ ಅವರು ಮತ್ತು ಮೇಡಮ್ ವಿನಯ್ ಅವರು ಮಾತಾಡಿ ತಮಗೆಲ್ಲ ಸೈಬರ್ ಕ್ರೈಮ್ ಬಗ್ಗೆ ಅರಿವನ್ನು ಕೊಡ್ತಾರೆ. ಒಂದು ವರ್ಡು ವಿನಯ್ ಅವ್ರ ಬಗ್ಗೆ ಹೇಳಬೇಕಾದ್ರೆ, ಮೇಡಮ್ ಬಗ್ಗೆ ಅವರು ಆರೋಹಣ ಅಂತ ಒಂದು ಸಂಸ್ಥೆ ಮಾಡಿದ್ದಾರೆ ಬೆಂಗಳೂರು ಸಿಟಿಯಲ್ಲಿ. ಬಹುಶಃ ಇಲ್ಲಿವರೆಗೂ ತಾವು ಮಾತಾಡಿದಾಗ ಸುಮಾರು 8,000 ಜನ ಸ್ಟೂಡೆಂಟ್ಸ್ಗಳನ್ನು ಪೊಲೀಸ್ ಮಾರ್ಷಲ್ ಅಂತ ಮಾಡಿದ್ದಾರೆ. ಎಲ್ರಿಗೂ ಅವೇರ್ನೆಸ್ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಎಷ್ಟೋ ಸಾರಿ ನಮಗೆ ಹೃದಯ ತುಂಬಿರೋದು. ಇಷ್ಟೊಂದು ಕಷ್ಟಪಡೋ ಇವರು ಮಾಡೋಕ್ಕೆ, ಈ ಶ್ರಮಕ್ಕೆ ಒಂದು 10% ನಾವು ಪೊಲೀಸರು ಮಾಡಿದರೂ ಸಾಕಲ್ಲಪ್ಪ. ನೋಡಿ, ಅವರಿಗೆ ಆ ಒಂದು ಜವಾಬ್ದಾರಿ ಇದೆ, ಬದ್ಧತೆ ಇದೆ. ಏನಾದರೂ ಒಂದು ಸಮಾಜಕ್ಕೆ ಕೊಡಬೇಕನ್ನೋ ಕಳಕಳಿ ಇದೆ. ನೋಡಿ, ಇವತ್ತು ನಾವೆಲ್ಲ ಎಷ್ಟೋ ಜನ ಇನ್ನೂ ಬರಬೇಕಿತ್ತು, ಬರಲಿ. ಅವರು ಮೊದಲೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ 3-4 ದಿವಸದ್ದು ಪ್ರಿಪ್ರೇಷನ್ ಇರುತ್ತೆ. ಅದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಬೆಳಗ್ಗೆ ಎಲ್ಲಿಂದನೋ ಇಲ್ಲಿವರೆಗೂ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಯಾವತ್ತೂ ಕೂಡ ಅವರು ನಮ್ಮ ಹೃದಯದಲ್ಲಿ ಅಭಿಮಾನಪೂರ್ವಕವಾಗಿ ಜಾಗವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅವರಿಗೆ ಮತ್ತೊಂದು ಸಾರಿ ವಿನಯ್ ಅವರಿಗೂ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ರಿಗೂ ಮತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಲು ಕಾರಣಕರ್ತರಾದ HBR ರೆಸಿಡೆಂಟ್ ಅಸೋಸಿಯೇಷನ್ ವೆಲ್ಫೇರ್ ಸರ್ವ ಸದಸ್ಯರಿಗೂ, ಎಲ್ಲ KGHD ಉಪವಿಭಾಗದ 3 ಠಾಣೆಯ ಎಲ್ಲ
ಗಣ್ಯಮಾನ್ಯರಿಗೂ ನಾವು ಮತ್ತೊಂದು ಸಾರಿ ವಂದಿಸಿ ವಿನಯ್ ಅವರು ಬಂದು ತಮ್ಮ ಅರಿವು ಕಾರ್ಯಕ್ರಮ ನಡೆಸಬೇಕಂತ ಅವ್ರಿಗೆ ಕರೆದು ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.